ಬಹಳ ಮುಖ್ಯವಾಗಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು. ಚುನಾಯಿತ ಪ್ರತಿನಿಧಿಗಳು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆಯನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು ತಿಳಿಸಿದ್ದಾರೆ. ಏನೊಂದು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದು ಮಾತುಕತೆ ಅಲ್ಲ ಇದು. ರಾಜ್ಯ ಅಧ್ಯಕ್ಷರು ನಿಮ್ಗೆ ಯಾರು ಬೇಕು, ನಿಮ್ಗೆ ಯಾರು ಬೇಡ, ಇನ್ನೊಂದು ಮತ್ತೊಂದು ಚರ್ಚೆ ಏನಿರಲಿಲ್ಲ. ಬಹಳ ಮುಖ್ಯವಾಗಿ ಪಕ್ಷ ಬಲಪಡಿಸಲಿಕ್ಕೆ ಹೇಗೆ ನಾವು ಕೆಲಸವನ್ನು ಮಾಡ್ಬೋದು ಅಂತ ಕೇಳಿದ್ರು. ಹಾಗಾಗಿ ಯಾರ್ಯಾರು ಏನೇನು ಸಲಹೆ ಕೊಡಬೇಕೋ ಕೊಟ್ಟಿದ್ದಾರೆ. ನೋಡಿ, ಸಂಘಟನೆ ಪರ್ವ ಸಂಘಟನೆ ನೇಮಕಾತಿ ಆಗುವಂಥದ್ದು, ಇನ್ನೊಂದು ಭಾಗ ಚುನಾವಣೆ ಪ್ರಕ್ರಿಯೆ ನಡೀತಿದೆ, ಅದು ನಡೆಯುವಂಥದ್ದಾಗುತ್ತೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಏನೊಂದು 4 ಗೋಡೆಗಳ ಆಚೆ ಹೋಗುವಂಥದ್ದಾಗಬಾರ್ದು. ಇವತ್ತು ಆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಇವತ್ತು ಪ್ರಕ್ರಿಯೆಗಳು ನಡೀತಿದೆ, ನೋಡೋಣ. ಹಿರಿಯರು ವರಿಷ್ಠರು ವರಿಷ್ಠರುಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಇವಾಗ ಪಕ್ಷ ಬಲಪಡಿಸಲಿಕ್ಕೆ ನೀವೇನ್ ಮಾಡಬಹುದು ಅನ್ನುವಂಥದ್ದನ್ನ ಕೇಳಿದ್ದಾರೆ, ಅದನ್ನೆಲ್ಲರೂ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ, ಪಕ್ಷ ಬಲಪಡಿಸಲಿಕ್ಕೆ ಅಷ್ಟೇ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗುತ್ತೆ, ಹಾಗಾಗಿ ಆ ರೀತಿಯ ಚರ್ಚೆಗಳೇನು ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಅದಕ್ಕೆ ಆಸ್ಪದವನ್ನ ಅಗರ್ವಾಲ್ ಅವರು ಕೊಟ್ಟಿಲ್ವಾ ಅಥವಾ ಹೇಳುವಂತ ಮನಸ್ಥಿತಿಯನ್ನ ಶಾಸಕರು ಮಾಡಿಲ್ವಾ? ಇಲ್ಲ, ಬಹಳ ಸ್ಪಷ್ಟವಾಗಿ ಸಭೆಯ ಪ್ರಾರಂಭದಲ್ಲೇ ನಮ್ಮ ಪ್ರಭಾರಿಗಳು ಬಹಳ ಸ್ಪಷ್ಟವಾಗಿ ಯಾರು ಅಧ್ಯಕ್ಷರಾಗಬೇಕು, ಇನ್ನೊಂದು ಮತ್ತೊಂದು ಸಲಹೆ ಸೂಚನೆಗಳು ಯಾರ್ದು ಬೇಕಿಲ್ಲ, ಆ ಪ್ರಕ್ರಿಯೆನೇ ಬೇರೆ. ಅದಕ್ಕೆ ಶಿವರಾಜ್ ಚೌಹಾಣ್ ಅವರು ಅದಕ್ಕೆ ಪ್ರಭಾರಿಗಳಿದ್ದಾರೆ, ಅದಕ್ಕೆ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರು ಆ ಕಾರ್ಯವನ್ನು ಮಾಡ್ತಾರೆ. ನಾನು ಬಂದಿರೋದು ಪಕ್ಷನ ಹೇಗೆ ಬಲಪಡಿಸ್ಬೋದು, ನಿಮ್ಮ ಸಲಹೆಗಳು ಏನಿದೆ ಅನ್ನೋಂಥದ್ದು ತಿಳಿಸಿ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಇವತ್ತಿನ ಸಭೆ ನಡೆದಿರುವಂಥದ್ದಿದೆ. ಕೆಲವು ಶಾಸಕರು ಸಂಸದರು ಗೈರಾಗಿದ್ದಾರೆ, ಇದ್ರ ಬಗ್ಗೆ ಏನೋ ಪ್ರಸ್ತಾಪ ಆಗಿದೆ? ಇಲ್ಲ, ಯಾರ್ಯಾರು ಯಾಕೆ ಬಂದಿಲ್ಲ ಕೇಳಿ ಅಂತ ಹೇಳಿದ್ದಾರೆ. ಇವತ್ತು ಸಭೆಗೆ ಇನ್ನೂ ಉಳಿದ ಶಾಸಕರುಗಳು ಯಾರು ಬಂದಿಲ್ಲ, ವಿಧಾನ ಪರಿಷತ್ತಿನ ಸದಸ್ಯರು ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಎಕ್ಸ್ಪ್ಲನೇಷನ್ ಕೇಳಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.